ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ತರಗತಿಯಲ್ಲಿ 22/2/2026 ಪ್ರಚಲಿತ ಘಟನೆಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಪ್ರಶ್ನೆ ಸಂಖ್ಯೆ 1, ವಿಶ್ವ ಚಿಂತನಾ ಮತ್ತು ಸ್ಕೌಟ್ ದಿನವನ್ನ ಯಾವಾಗ ಆಚರಣೆಯನ್ನ ಮಾಡಲಾಗುತ್ತದೆ? ವಿಶ್ವ ಚಿಂತನಾ ದಿನ ಮತ್ತು ವಿಶ್ವ ಸ್ಕೌಟ್ ದಿನವನ್ನ ನಾವು ಪ್ರತಿ ವರ್ಷ ಫೆಬ್ರವರಿ 22ರಂದು ಆಚರಣೆಯನ್ನ ಮಾಡ್ತೀವಿ. ಇಲ್ಲಿ ವಿಶ್ವ ಚಿಂತನಾ ದಿನವನ್ನ 1926ರಲ್ಲಿ ಆರಂಭವನ್ನ ಮಾಡಲಾಯಿತು. ಇಲ್ಲಿ ಈ ಒಂದು ದಿನವನ್ನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ, ಸ್ಕೌಟಿಂಗ್ ಅಂಡ್ ಮಾರ್ಗದರ್ಶನ ಸಂಸ್ಥಾಪಕರಾದಂತಹ ಲಾರ್ಡ್ ರಾಬರ್ಟ್ ಬೆಡನ್ ಪೋವೆಲ್ ಮತ್ತು ಲೇಡಿ ಒಲಾವ್ ಬೆಡನ್ ಪೋವೆಲ್ ರವರ ಜಂಟಿ 1857 ಮತ್ತು 1889ರ ಜನ್ಮ ದಿನಗಳನ್ನ ಸ್ಮರಿಸಲು ಪ್ರತಿ ವರ್ಷ ಈ ದಿನದಂದು ನಾವು ವಿಶ್ವ ಸ್ಕೌಟ್ ದಿನ ಮತ್ತು ವಿಶ್ವ ಚಿಂತನಾ ದಿನವನ್ನ ಆಚರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡುತ್ತೇವೆ. ಪ್ರಶ್ನೆ ಸಂಖ್ಯೆ 2, ಡಿಸೆಂಬರ್ 2025ರ ಹೊತ್ತಿಗೆ ಭಾರತದ ಯಾವ ರಾಜ್ಯವು ಭಾರತದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯಕ್ಕೆ ಅತಿ ದೊಡ್ಡ ಕೊಡುಗೆಯನ್ನ ನೀಡಿದೆ? ಅದು ಗುಜರಾತ್ ರಾಜ್ಯ ಅತಿ ಹೆಚ್ಚು ಕೊಡುಗೆಯನ್ನ ನೀಡಿದೆ. ಇನ್ನು ಕರೀಂ ಪುಳಂ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಅದು ಕೇರಳ ರಾಜ್ಯದಲ್ಲಿ ಕಂಡುಬರುವಂತ ಒಂದು ಅಭಯಾರಣ್ಯ ಆಗಿದೆ. ನೆಕ್ಸ್ಟ್ ಒನ್, ಆಕ್ರಮಣಕಾರಿ ಸಸ್ಯ ಪ್ರಭೇದಗಳನ್ನ ಗುರುತಿಸಲು ಯಾವ ರಾಜ್ಯ ಸರ್ಕಾರವು ನಿಯೋಫೈಟ್ ಐಡಿ ಅಪ್ಲಿಕೇಶನ್ ಅನ್ನ ಆರಂಭವನ್ನ ಮಾಡಿದೆ? ಅದು ಕೇರಳ ರಾಜ್ಯ. ಫಿಫ್ತ್ ಒನ್, ಭಗವಾನ್ ಬುದ್ಧನ ದೈವಿನಿ ಮೊರೆ ಅವಶೇಷಗಳು ಮೂಲತಃ ಯಾವ ರಾಜ್ಯದಿಂದ ಬಂದವು? ಇದು ಗುಜರಾತ್ ರಾಜ್ಯದಿಂದ ಬಂದಿವೆ. ನೆಕ್ಸ್ಟ್ ಒನ್, ಸಮೂಹ ಡ್ರೋನ್ಗಳನ್ನ ಎದುರಿಸಲು ವಿನ್ಯಾಸಗೊಳಿಸಲಾದ ಭಾರತದ ಮೊದಲ ಸ್ಥಳೀಯ ಮೈಕ್ರೋ ಕ್ಷಿಪಣಿ ವ್ಯವಸ್ಥೆಯ ಹೆಸರೇನು? ಭಾಗ್ರ ವಸ್ತ್ರ ಅಂತೇಳಿ. ನೆಕ್ಸ್ಟ್ ಒನ್, ದೇಶದ ಮೊದಲ ವಾಟರ್ ಮೆಟ್ರೋನ್ನ ಎಲ್ಲಿ ನಿರ್ಮಾಣ ಮಾಡಲಾಗಿದೆ? ಅದು ಕೊಚ್ಚಿ ನಗರದಲ್ಲಿ ನಿರ್ಮಾಣವನ್ನ ಮಾಡಾಗ್ಲೆ. ನೆಕ್ಸ್ಟ್ ಒನ್, ನಾಸಾದಿಂದ ಇತ್ತೀಚೆಗೆ 4 ಗಗನಯಾನಿಗಳನ್ನ ಚಂದ್ರಯಾನಕ್ಕೆ ಕಳಿಸುವಂತ ಒಂದು ಯೋಜನೆಯನ್ನ ನಾಸಾ ಹಮ್ಮಿಕೊಂಡಿದೆ. ನಾಸಾ ಅಂತಂದ್ರೆ ಅಮೆರಿಕದ ಒಂದು ವಿಮಾನಯಾನ ರಾಕೆಟ್ಗಳನ್ನ ಉಡಾವಣೆ ಮಾಡುವಂತ ಒಂದು ಸಂಸ್ಥೆ. ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ನಾಸಾದ ಲಾಂಗ್ ಫಾರ್ಮ್ ಆಗಿದೆ. ಈ ನಾಸಾ ಮಾರ್ಚ್ 6ನೇ ತಾರೀಕಿನಂದು ಆರ್ಟಿಮಿಸ್ 11 ಬಾಹ್ಯಾಕಾಶ ನೌಕೆಯ ಮೂಲಕ ಚಂದ್ರನಲ್ಲಿಗೆ 4 ಜನರನ್ನ ಕಳಿಸುವಂತ ಒಂದು ಯೋಜನೆಯನ್ನ ನಾಸಾ ಹಾಕಿಕೊಂಡಿದೆ. ಆ 4 ಜನ ಯಾರಂತಂದ್ರ ಅಮೆರಿಕಾದ ರೀಡ್ ವೈಸ್ಮನ್, ವಿಕ್ಟರ್ ಗ್ಲೋವರ್, ಕ್ರಿಸ್ಟಿನಾ ಕೋಚ್ ಹಾಗೂ ಕೆನಡಾದ ಜೇರಮ್ ಹ್ಯಾನ್ಸನ್ ರವರು ಚಂದ್ರನಲ್ಲಿ ಸುತ್ತುವಂತ 4 ಜನ ಗಗನಯಾತ್ರಿಗಳು ಆಗಿದ್ದಾರೆ. ಚಂದ್ರನಲ್ಲಿಗೆ ಮಾನವರನ್ನ ಕಳಿಸಿದ್ದು ಮೊಟ್ಟ ಮೊದಲ ಬಾರಿ ಯಾವಾಗ ಅಂತಂದ್ರ 1972ರಲ್ಲಿ ಕಳಿಸಲಾಗಿತ್ತು. ಆವಾಗ ಅಪೋಲೋ 17 ಉಪಗ್ರಹದಲ್ಲಿ ಚಂದ್ರನಲ್ಲಿಗೆ ಮಾನವರನ್ನ ಕಳಿಸಿದ್ದು ಇದು ಮೊಟ್ಟ ಮೊದಲ ಬಾರಿ ಆಗಿತ್ತು. ಈಗ 2ನೇ ಬಾರಿಗೆ ನಾಸಾ ಈ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದೆ. ಇದು ಯಶಸ್ವಿ ಆಯ್ತಂತಂದ್ರ ಇದು ದೊಡ್ಡ ಒಂದು ಸಾಧನೆ ಆಗುತ್ತದೆ. ನೆಕ್ಸ್ಟ್ ಒನ್, ಮಕ್ಕಳಿಗಾಗಿ ಎಐ ಅಪ್ಲಿಕೇಶನ್ ಅನ್ನ ಸಂಶೋಧನೆ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇಲ್ಲಿ ನೋಡಿ, ದೇಶದಲ್ಲಿ ಬಾಲ್ಯದ ಶಿಕ್ಷಣವನ್ನ ಬಲಪಡಿಸುವಂತ ಪ್ರಮುಖ ಹೆಜ್ಜೆಯನ್ನು ಇಡುತ್ತಿರುವಂತಹ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ NCERT ಅಂತ ಏನ್ ಕರಿತೀವಲ್ಲ, ಅದು ಎಐ ಆಧಾರಿತ ಇ ಮ್ಯಾಜಿಕ್ ಬಾಕ್ಸ್ ಅಪ್ಲಿಕೇಶನ್ ಅನ್ನ ಬಿಡುಗಡೆಯನ್ನ ಮಾಡಿದೆ. ಈ ಅಪ್ಲಿಕೇಶನ್ ಮೂಲಕ ಮಕ್ಕಳಿಗಾಗಿ ಎಐ ಅಪ್ಲಿಕೇಶನ್ ಅನ್ನ ಸಂಶೋಧನೆ ಮಾಡುವಂತ ಕೆಲಸವನ್ನ ಈ NCERT ಮಾಡಿದೆ.
ಈ ಒಂದು ಎಐ ಅಪ್ಲಿಕೇಶನ್ ಅಲ್ಲಿ ಬರುವಂತ ಪ್ರಮುಖ 3 ಎಐ ಚಾಟ್ ಬಾಟ್ ಗಳಲ್ಲಿ ಯಾವ ಅಂತಂದ್ರ ಒಂದು ಕಥಾಸಖಿ ಅಂತೇಳಿ ಒಂದು ಸೌಲಭ್ಯವನ್ನ ಒದಗಿಸಿಕೊಡಲಾಗಿದೆ. ಇನ್ನೊಂದು ಪೋಷಕ ತಾರ ಅಂತೇಳಿ, ಇನ್ನೊಂದು ಶಿಕ್ಷಕಿ ತಾರ ಅಂತೇಳಿ. ಇವುಗಳ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನ ಕಲಿಯಲು ಸಹಾಯವನ್ನ ಮಾಡುವಂತ ಕೆಲಸವನ್ನ NCERT ಮಾಡಿದೆ. ಇನ್ನು ಪ್ರಶ್ನೆ ಸಂಖ್ಯೆ 10. ಭಾರತಕ್ಕೆ ಅಮೆರಿಕದ ಟ್ಯಾಕ್ಸ್ ಅನ್ನ ಅಥವಾ ಸುಂಕವನ್ನ 18ರಿಂದ 15ಕ್ಕೆ ಮತ್ತೆ ಇಳಿಕೆ ಮಾಡಿದೆ. ಯಾಕಂದ್ರ ನೀವು ಡೈಲಿ ನ್ಯೂಸ್ ಪೇಪರ್ ಅನ್ನ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಈ ಡೊನಾಲ್ಡ್ ಟ್ರಂಪ್ ಏನದಾಗಲ್ಲ ಇವರು ವಿಧಿಸುವಂತ ಸುಂಕದ ಮೇಲೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡಿದೆ. ಆ ಆದೇಶವನ್ನ ತೆಗೆದುಕೊಂಡಂತ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಏನ್ ಮಾಡ್ಯಾರ, ಕೆಲವೇ ದಿನಗಳ ಹಿಂದೆ ಸುಂಕವನ್ನ 25ರಿಂದ 18ಕ್ಕೆ ಇಳಿಸಲಾಗಿತ್ತು. ಈಗ 18ರಿಂದ ಮತ್ತೆ ಏನ್ ಮಾಡ್ಯಾರ, 15ಕ್ಕೆ ಇಳಿಸುವಂತ ಕೆಲಸವನ್ನ ಅಮೆರಿಕ ಮಾಡಿದೆ. ಇದನ್ನು ಕೂಡ ನೀವು ಗಮನಿಸಬೇಕು. ಅದಾದ್ಮೇಲೆ ದೇಶದ ಅತಿ ವೇಗದ ಮೆಟ್ರೋ ರೈಲನ್ನ ಇವತ್ತು ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಇದು ಎಲ್ಲಿ ಬರುತ್ತಂತಂದ್ರ ಉತ್ತರ ಪ್ರದೇಶದಲ್ಲಿ ಬರುವಂತ ಒಂದು ಅತಿ ವೇಗದ ಮೆಟ್ರೋ ರೈಲು ಆಗಿದೆ. ಈ ಮೆಟ್ರೋ ರೈಲು 1 ಗಂಟೆಗೆ 120 ಕಿಲೋಮೀಟರ್ ವೇಗವನ್ನ ಚಲಿಸುವಂತ ಒಂದು ಮೆಟ್ರೋ ರೈಲು ಆಗಿದ್ದು, ಇದು 23 ಕಿಲೋಮೀಟರ್ ಉದ್ದದ ಒಂದು ಮೆಟ್ರೋ ಆಗಿದೆ. ಅದರ ಹೆಸರು ಅಂತಂದ್ರ ಮೆರಟ್ ಮೆಟ್ರೋ ಅಂತೇಳಿ ಅದು ಹೆಸರಾಗಿದೆ. ಈ ಒಂದು ಮೆಟ್ರೋ ರೈಲು ದಕ್ಷಿಣದ ಮೆರಟ್ ಮತ್ತು ಮೋದಿಪುರಂ ನಡುವೆ ರೈಲು ಸಂಚಾರವನ್ನ ಮಾಡುತ್ತದೆ. ಅದು ಗಂಟೆಗೆ 120 ಕಿಲೋಮೀಟರ್ ವೇಗವನ್ನ ಹೊಂದಿದೆ. ನೆಕ್ಸ್ಟ್ ಒನ್, ಇತ್ತೀಚೆಗೆ ಅಮೆರಿಕದಲ್ಲಿ ಇಂಡಿಯಾದೊಳಗ ಅದರಲ್ಲಿ ಉತ್ತರ ಪ್ರದೇಶದಲ್ಲಿ ನಮೋ ಭಾರತವನ್ನ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಇದು ಅತಿ ವೇಗದ ಅಂದ್ರೆ ಗಂಟೆಗೆ 180 ಕಿಲೋಮೀಟರ್ ವೇಗವನ್ನ ಹೊಂದಿರುವಂತ ನಮೋ ಭಾರತ್ ರೈಲು ಆಗಿದೆ. ಇದು 82 ಕಿಲೋಮೀಟರ್ ಉದ್ದವನ್ನ ಒಳಗೊಂಡಿದ್ದು ಅದರ ಒಂದು ಸಂಪರ್ಕ. ಈ ಒಂದು ನಮೋ ಭಾರತ ಕಾರಿಡಾರ್ ಇದೆಯಲ್ಲ, ಇದು ದೆಹಲಿ, ಗಾಜಿಯಾಬಾದ್ ಮತ್ತು ಮೆರಟ್ ಅನ್ನ ಸಂಪರ್ಕಿಸುವಂತ ದೇಶದ ಮೊದಲ ಪ್ರಾದೇಶಿಕ ತ್ವರಿತಗತಿಯ ಸಾರಿಗೆ ವ್ಯವಸ್ಥೆ ಆಗಿದೆ. ಓಕೆನಾ, ನೀವೇನ್ ಗಮನಿಸಬೇಕು, ಈ ನಮೋ ಭಾರತ 1, ಆಮೇಲೆ ದೇಶದ ಅತಿ ವೇಗದ ಮೆಟ್ರೋ ರೈಲು, ಇವೆರಡು ಎಕ್ಸಾಮ್ ದೃಷ್ಟಿಯಿಂದ ಮಹತ್ವವನ್ನ ಪಡೆದುಕೊಂಡಿರುತ್ತವೆ. ಇನ್ನೊಂದು ಖುಷಿ ವಿಚಾರ, ರೈತರಿಗಾಗಿ ರೈತ ಪೀಠ ಪ್ರಶಸ್ತಿಯನ್ನ ಈ ವರ್ಷದಿಂದ ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ಒಂದು ಪ್ರಶಸ್ತಿಯನ್ನ ಸಂಜೀವಿನಿ ಗೋದಾಮ್ ಮುನಿಹಾಳು ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಈ ರೈತ ಪೀಠ ಪ್ರಶಸ್ತಿಯನ್ನ ಪ್ರದಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ಪ್ರಶಸ್ತಿಯನ್ನ 2026ರಲ್ಲಿ ಅದು ಮೊದಲ ಬಾರಿಗೆ ಪಡೆದುಕೊಂಡಂತ ವ್ಯಕ್ತಿ ಯಾರಂತಂದ್ರ BK ದೇವರಾಯ್ ಅಂತೇಳಿ. ಓಕೆನಾ, ಇದು ಕೂಡ ಮಹತ್ವ ಅಂತ ಪ್ರಶ್ನೆ ಆಗಿದೆ. ಇತ್ತೀಚೆಗೆ ಮುಕ್ತಾಯಗೊಂಡಂತ AI ಶೃಂಗಸಭೆಯಲ್ಲಿ ದೆಹಲಿ ಘೋಷಣೆಗೆ ಒಟ್ಟು 88 ದೇಶಗಳು ಸಹಿಯನ್ನ ಹಾಕಿವೆ. ಅದನ್ನು ಕೂಡ ಗಮನಿಸಬೇಕು. ಪ್ರಶ್ನೆ ಸಂಖ್ಯೆ 15, ದೇಶದ ಔಷಧ ರಫ್ತುಗಳ ಪ್ರಮಾಣ 9.4ಕ್ಕೆ ಹೆಚ್ಚಳವಾಗಿದೆ. ಇದು 2024 ಮತ್ತು 25ನೇ ಹಣಕಾಸು ವರ್ಷದಲ್ಲಿ. ಎಷ್ಟು ಅಮೌಂಟ್ ಅಂತಂದ್ರ $30.47 ಶತಕೋಟಿ ಅಷ್ಟು ಅಮೌಂಟ್ ಅನ್ನ ಭಾರತ ಈ ಔಷಧವನ್ನ ರಫ್ತು ಮಾಡುವುದರ ಮೂಲಕ ಅಮೌಂಟ್ ಅನ್ನ ಗಳಿಸುವಂತ ಕೆಲಸವನ್ನ ಮಾಡಿದೆ. ಶೇಕಡಾ ಭಾವ ಕೇಳಿದ್ರೆ 9.4 ಹಾಕ್ರಿ, ಅಥವಾ ನೀವು ಡಾಲರ್ ಮೂಲಕ ಕೇಳಿದ್ರೆ $30.47 ಶತಕೋಟಿ ರೂಪಾಯಿ ಆದಾಯವನ್ನ ಗಳಿಸಿದೆ. ಈ ಒಂದು ಔಷಧ ರಫ್ತಿನ ಪ್ರಮಾಣವನ್ನ ಭಾರತ 2030ರ ವೇಳೆಗೆ 130 ಶತಕೋಟಿ ಅನ್ನ ತಲುಪುವಂತ ನಿರೀಕ್ಷೆಯನ್ನ ಭಾರತ ಇಟ್ಟುಕೊಂಡಿದೆ. ಯಾಕಂತಂದ್ರ ಭಾರತದ ಔಷಧ ಆಲ್ಮೋಸ್ಟ್ ಜಗತ್ತಿನ ಎಲ್ಲಾ ದೇಶಗಳಿಗೆ ರಫ್ತನ್ನ ಮಾಡುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಹೀಗಾಗಿ ಅದರ ರಫ್ತುಗಳ ಪ್ರಮಾಣ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಳವಾಗುವಂತ ನಿರೀಕ್ಷೆ ಇದೆ. ಓಕೆ, ಇಷ್ಟು ವಿದ್ಯಾರ್ಥಿಗಳೇ 22/2/2025ಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಚಲಿತ ಘಟನೆಗಳನ್ನ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ,
ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಥ್ಯಾಂಕ್ ಯು.